ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳ ಬಗ್ಗೆ ನಾವು ಚರ್ಚೆನ ಮಾಡ್ತೀವಿ. ಇನ್ ಟುಡೇಸ್ ಕ್ಲಾಸ್ we will discuss about the functions of commercial banks. So functions of commercial banks can be classified into two types. One is primary function and another is secondary function. ಸೊ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಪ್ರಾಥಮಿಕ ಕಾರ್ಯ, ಎರಡನೇದು ಸಹಾಯಕ ಕಾರ್ಯಗಳು. ಸೊ ಪ್ರಾಥಮಿಕ ಕಾರ್ಯಗಳಂದ್ರೆ ಬ್ಯಾಂಕು ತುಂಬಾ ಅತಿ ಮುಖ್ಯವಾಗಿ ಮಾಡಲೇಬೇಕಾಗಿರುವಂತಹ ಕಾರ್ಯಗಳೇನಿರುತ್ತೆ ಅದನ್ನೇ ನಾವಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂತ ಕರಿತೀವಿ. ದ ಫಂಕ್ಷನ್ಸ್ ವಿಚ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಬ್ಯಾಂಕ್, ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ ಫಂಕ್ಷನ್ಸ್. ಬ್ಯಾಂಕು ತುಂಬ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥದ್ದು. ಸೊ ಪ್ರಾಥಮಿಕ ಕಾರ್ಯ ಅದನ್ನು ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಠೇವಣಿಗಳನ್ನ ಸ್ವೀಕರಿಸುವಂಥದ್ದು, ಮತ್ತೊಂದು ಸಾಲವನ್ನು ನೀಡುವಂಥದ್ದು. ಸೊ ಬ್ಯಾಂಕಿನ ಪ್ರಮುಖವಾದಂಥ ಅಥವಾ ಪ್ರಾಥಮಿಕ ಕಾರ್ಯ ಅಂದರೆ ಠೇವಣಿಗಳನ್ನ ಸ್ವೀಕರಿಸುವಂಥದ್ದು, ಸಾಲಗಳನ್ನ ನೀಡುವಂಥದ್ದು. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಅಡ್ವಾನ್ಸಿಂಗ್ ಲೋನ್ಸ್ ಆರ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಇನ್ನು ಠೇವಣಿಗಳನ್ನ ಸ್ವೀಕರಿಸುವಂಥದ್ದು ಬ್ಯಾಂಕಿನ ಪ್ರಮುಖ ಕಾರ್ಯ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಠೇವಣಿಗಳಲ್ಲಿ 4 ರೀತಿ ಇದೆ. ಸೊ ಮೊದಲನೇದು ಉಳಿತಾಯ ಠೇವಣಿ, ಸೇವಿಂಗ್ಸ್ ಡೆಪಾಸಿಟ್ಸ್. ಸೊ ಉಳಿತಾಯ ಠೇವಣಿ ಅಂದರೆ ಸೊ ಈ ಒಂದು ಠೇವಣಿಯಲ್ಲಿ ಹಣವನ್ನು ಜಮೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇರೋದಿಲ್ಲ. ಆದರೆ ನಮ್ಮ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಕೆಲವೊಂದು ನಿರ್ಬಂಧಗಳನ್ನ ವಿಧಿಸಿರುತ್ತೆ. ಸೊ ಈ ರೀತಿಯಾದಂಥ ಒಂದು ಠೇವಣಿಗಳನ್ನೇ ನಾವು ಉಳಿತಾಯ ಠೇವಣಿ ಅಂತ ಕರೆದಿರುವಂಥದ್ದು. ಮತ್ತು ಇಲ್ಲಿ ವಿಧಿಸುವಂಥ ಬಡ್ಡಿ ದರನೂ ಕೂಡ ತುಂಬ ಕಡಿಮೆ ಇರುತ್ತೆ. ನಮ್ಮ ಠೇವಣಿಗಳ ಮೇಲೆ ಬ್ಯಾಂಕು ನೀಡುವಂಥ ಬಡ್ಡಿ ದರ ತುಂಬ ಕಡಿಮೆ ಇರುತ್ತೆ. ಹಣ ಜಮೆ ಮಾಡೋದಕ್ಕೆ ಯಾವುದೇ ನಿರ್ಬಂಧ ಇರೋದಿಲ್ಲ, ಆದರೆ ಹಣವನ್ನು ವಾಪಸ್ ಪಡೆಯೋದಕ್ಕೆ ಕೆಲವೊಂದು ನಿರ್ಬಂಧಗಳು ಇರೋವಂಥದ್ದು. ಇನ್ನು ಎರಡನೇ ರೀತಿಯಾದಂಥ ಠೇವಣಿ ಅದು ಅಂದರೆ ಚಾಲ್ತಿ ಖಾತೆಯ ಠೇವಣಿ. ಚಾಲ್ತಿ ಖಾತೆಯ ಠೇವಣಿ ಅಂದರೆ ಹಣವನ್ನು ಜಮೆ ಮಾಡೋದಕ್ಕೆ ಅಥವಾ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳು ಇಲ್ಲದಲೇ ಇರುವಂಥದ್ದೇ ಚಾಲ್ತಿ ಖಾತೆಯ ಠೇವಣಿ ಅಂತ ಕರೆದಿರೋವಂಥದ್ದು. ಸೊ ಹಣ ಜಮೆ ಮಾಡೋದಕ್ಕೆ ಅಥವಾ ವಾಪಸ್ ಪಡ್ಕೊಳ್ಳೋದಕ್ಕೆ ಬ್ಯಾಂಕು ಯಾವ ರೀತಿಯಾದಂಥ ನಿರ್ಬಂಧವನ್ನು ಕೂಡ ವಿಧಿಸೋದಿಲ್ಲ. ಆದರೆ ಈ ಒಂದು ಠೇವಣಿಯಲ್ಲಿರುವಂಥ ಹಣಕ್ಕೆ ಬ್ಯಾಂಕು ಯಾವುದೇ ರೀತಿಯಾದಂಥ ಬಡ್ಡಿಯನ್ನು ಪಾವತಿ ಮಾಡೋದಿಲ್ಲ. ಮತ್ತು ಇದು ಹೆಚ್ಚಾಗಿ ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ವ್ಯಾಪಾರ ಮಾಡುವಂಥ ವ್ಯಕ್ತಿಗಳಿಗೆ ಇದು ತುಂಬನೇ ಅನುಕೂಲ ಆಗುವಂಥದ್ದು. ಯಾಕಂದರೆ ವ್ಯಾಪಾರದಲ್ಲಿ ತುರ್ತಾಗಿ ಹಣವನ್ನು ಪಾವತಿ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಈ ಒಂದು ಠೇವಣಿ ಮುಖಾಂತರ ಸುಲಭವಾಗಿ ಚಾಲ್ತಿ ಖಾತೆ ಠೇವಣಿ ಮುಖಾಂತರ ಹಣವನ್ನು ಪಾವತಿ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಯಾವುದೇ ನಿರ್ಬಂಧಗಳಿರೋದಿಲ್ಲ. ಆದರೆ ಬಡ್ಡಿಯನ್ನು ಬ್ಯಾಂಕು ನೀಡೋದಿಲ್ಲ, ಯಾವುದೇ ಬಡ್ಡಿಯನ್ನು ಕೂಡ ವಿಧಿಸೋದಿಲ್ಲ ಅಥವಾ ಬಡ್ಡಿಯನ್ನು ಈ ಠೇವಣಿಯಲ್ಲಿರೋ ಹಣದ ಮೇಲೆ ಯಾವುದೇ ರೀತಿಯಾದಂಥ ಬಡ್ಡಿಯನ್ನು ಬ್ಯಾಂಕು ನೀಡೋದಿಲ್ಲ. ಇನ್ನು ಮೂರನೇದು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಸ್ಥಿರ ಠೇವಣಿ. ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಸ್ಥಿರ ಠೇವಣಿ ಅಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಈ ಠೇವಣಿಯನ್ನು ಇಡಲಾಗಿರುತ್ತೆ. ಈಗ ಉದಾಹರಣೆಗೆ 10,000 ರೂಪಾಯಿ ಹಣ, 10,000 ರೂಪಾಯಿ ಹಣವನ್ನು 2 ವರ್ಷಗಳ ಕಾಲ ಸ್ಥಿರ ಠೇವಣಿ ರೂಪದಲ್ಲಿ ಇಟ್ಟಿರ್ತೀನಿ. ಸೊ 10,000 ರೂಪಾಯಿನ 2 ವರ್ಷದವರೆಗೂ ಸ್ಥಿರ ಠೇವಣಿಯ ರೂಪದಲ್ಲಿ ಇಟ್ಟಿರ್ತೀನಿ. ಸೊ ಅಲ್ಲಿ ಆ ಮಧ್ಯದಲ್ಲಿ ಹಣವನ್ನು ವಾಪಸ್ ಪಡೆಯೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಆದರೆ ಇಲ್ಲಿ ವಿಧಿಸುವಂಥ ಬಡ್ಡಿ ದರ ತುಂಬನೇ ಹೆಚ್ಚಾಗಿ ಇರುತ್ತೆ. ಸೊ ಅದನ್ನೇ ನಾವಿಲ್ಲಿ ಫಿಕ್ಸ್ಡ್ ಡೆಪಾಸಿಟ್ಸ್ ಅಥವಾ ಸ್ಥಿರ ಠೇವಣಿ ಅಂತ ಕರೆದಿರುವಂಥದ್ದು. ಸೊ ನಿರ್ದಿಷ್ಟ ಪ್ರಮಾಣದ ಹಣವನ್ನು ಠೇವಣಿ ರೂಪದಲ್ಲಿ ಇಟ್ಟಿರ್ತೀವಿ. ಸೊ ಅವಧಿ ಮುಗಿಯೋವರೆಗೂ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಆದರೆ ಬಡ್ಡಿ ದರ ತುಂಬ ಜಾಸ್ತಿ ಇರುತ್ತೆ. ಇನ್ನು 4ನೇ ರೀತಿಯಾದಂಥ ಠೇವಣಿ ಯಾವುದಂದ್ರೆ ರಿಕರಿಂಗ್ ಡೆಪಾಸಿಟ್ಸ್ ಅಥವಾ ಆವರ್ತ ಠೇವಣಿ. ಸೊ ಆವರ್ತ ಠೇವಣಿ ಅಂದರೆ ಆ ಆವರ್ತ ಠೇವಣಿ ಖಾತೆಗೆ ಪ್ರತಿ ತಿಂಗಳು ಇಂತಿಷ್ಟು ನಿರ್ದಿಷ್ಟವಾದಂಥ ಮೊತ್ತವನ್ನು ಜಮೆ ಮಾಡಲಾಗ್ತಾ ಇರುತ್ತೆ. ಆ ಒಂದು ನಿರ್ದಿಷ್ಟವಾದಂಥ ಅವಧಿ ಮುಗಿದ ನಂತರ ಬಡ್ಡಿ ಸಮೇತ ಅದನ್ನು ಬ್ಯಾಂಕು ವಾಪಸ್ ನೀಡುವಂಥದ್ದು. ಈಗ ಉದಾಹರಣೆಗೆ ಪ್ರತಿ ತಿಂಗಳು ನಾನು 2,000 ರೂಪಾಯಿ ಹಣವನ್ನು ಆವರ್ತ ಠೇವಣಿ ಖಾತೆಗೆ ಜಮೆ ಮಾಡ್ತಾ ಇರ್ತೀನಿ. 5 ವರ್ಷಗಳ ಕಾಲ ಪ್ರತಿ ತಿಂಗಳು 2,000 ರೂಪಾಯಿಯಷ್ಟು ಹಣವನ್ನು ಆವರ್ತ ಠೇವಣಿ ಖಾತೆಗೆ ಜಮೆಯನ್ನು ಮಾಡ್ತಾ ಇರ್ತೀನಿ. 5 ವರ್ಷಗಳ ನಂತರ ಬಡ್ಡಿ ಸಮೇತ ನಾನು ಏನು ಠೇವಣಿ ಹಣ ಇಟ್ಟಿರ್ತೀನೋ ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಮಧ್ಯದಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಇಲ್ಲೂ ಕೂಡ ವಿಧಿಸುವಂಥ ಬಡ್ಡಿ ದರವು ಕೂಡ ಜಾಸ್ತಿನೇ ಇರುತ್ತೆ. ಸೊ ಇದನ್ನೇ ನಾವು ಆವರ್ತ ಠೇವಣಿ ಅಂತ ಕರೆದಿರುವಂಥದ್ದು.
ಅದಾದಮೇಲೆ ಬ್ಯಾಂಕಿನ ಮತ್ತೊಂದು ಪ್ರಮುಖವಾದಂಥ ಕಾರ್ಯ ಯಾವುದು ಅಂದರೆ ಸಾಲವನ್ನು ನೀಡುವಂಥದ್ದು. ಸೊ ಅಡ್ವಾನ್ಸಿಂಗ್ ಲೋನ್ಸ್ ಇಸ್ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಬ್ಯಾಂಕ್. ಸೊ ಬ್ಯಾಂಕ್ಗಳ ಸಾಲವನ್ನು ಗಮನಿಸಿದ್ರೆ ಬ್ಯಾಂಕು ಸಾಲವನ್ನು ನೀಡುತ್ತೆ ಮತ್ತೆ ಮುಂಗಡವನ್ನು ನೀಡುವಂಥದ್ದು. ಸೊ ಬ್ಯಾಂಕು ಜಾಮೀನಿನ ಯಾರಾದರೂ ವ್ಯಕ್ತಿಯ ಜಾಮೀನಿನ ಆಧಾರದ ಮೇಲೆ ಅಥವಾ ಆಸ್ತಿಯ ಆಧಾರದ ಮೇಲೆ ವ್ಯಕ್ತಿಗಳಿಗೆ ಸಾಲವನ್ನು ನೀಡುತ್ತೆ. ಅಲ್ಪಾವಧಿ ಸಮಯದಲ್ಲಿ ಅವರ ಹಣವನ್ನು ಪಾವತಿ ಮಾಡಬೇಕಂತ ಷರತ್ತನ್ನು ವಿಧಿಸಿದ್ರೆ ಅದನ್ನು ಮುಂಗಡ ಅಂತ ಕರಿತೀವಿ. ದೀರ್ಘಾವಧಿ ಸಮಯವನ್ನು ನೀಡಿದ್ರೆ ಅದನ್ನ ಸಾಲ ಅಂತ ಕರೆಯುವಂಥದ್ದು. ಎರಡನೇ ರೀತಿ ಸಾಲ ನೀಡೋದಂದ್ರೆ ಮೀರೆಳೆತ. ಸೊ ಮೀರೆಳೆತ ಅಥವಾ ಓವರ್ ಡ್ರಾಫ್ಟ್ ಅಂದ್ರೆ ಅರ್ಥ ಏನು ಅಂದ್ರೆ, ಉದಾಹರಣೆಗೆ ಚಾಲ್ತಿ ಖಾತೆ ಹೊಂದಿರುವಂಥ ವ್ಯಕ್ತಿಗಳು ಅವರ ಖಾತೆಯಲ್ಲಿ ಎಷ್ಟು ಹಣ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣವನ್ನು ಸಾಲವನ್ನಾಗಿ ಪಡೆಯೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಅದನ್ನೇ ನಾವಿಲ್ಲಿ ಮೀರೆಳೆತ ಅಂತ ಕರೆದಿರುವಂಥದ್ದು. ಸೊ ಚಾಲ್ತಿ ಖಾತೆ ಠೇವಣಿ ಹೊಂದಿರೋರಿಗೆ ಈ ಒಂದು ಸೌಲಭ್ಯ ತುಂಬಾನೇ ಅನುಕೂಲವನ್ನ ಮಾಡಿಕೊಡುವಂಥದ್ದು. ಸೊ ಅವ್ರು ಇಟ್ಟಿರೋ ಠೇವಣಿಗಳಿಗಿಂತ ಮೀರಿ ಎಳೆಯುವಿಕೆ ಅಥವಾ ಸಾಲವನ್ನು ತೆಗೆಯುವಿಕೆಯನ್ನ ಈ ಒಂದು ವಿಧಾನ ಸೂಚಿಸುವಂಥದ್ದು. ಅವ್ರ ಠೇವಣಿಯಲ್ಲಿ 10,000 ರೂಪಾಯಿ ಇದ್ರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮೊತ್ತದ ಹಣವನ್ನ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಸೊ ಇದನ್ನೇ ಮೀರೆಳೆತ ಅಂತ ಕರೆದಿರುವಂಥದ್ದು. ಮೂರನೇದು ಹುಂಡಿಗಳನ್ನು ಒಟ್ಟಾಯಿಸುವಿಕೆ. ಹುಂಡಿಗಳನ್ನು ಒಟ್ಟಾಯಿಸುವಿಕೆ ಅಂದ್ರೆ ಏನು? ಈಗ ಉದಾಹರಣೆಗೆ ನಾನು ಎ ಅನ್ನೋ ವ್ಯಕ್ತಿಯಿಂದ ಕೆಲವೊಂದು ಸರಕುಗಳನ್ನ ಖರೀದಿಯನ್ನ ಮಾಡಿರ್ತೀನಿ. ಖರೀದಿ ಮಾಡಿದ ನಂತರ ಹಣವನ್ನ ಎ ಅನ್ನೋ ವ್ಯಕ್ತಿಗೆ ನಾನು ಪಾವತಿಯನ್ನ ಮಾಡಬೇಕಾಗಿರುತ್ತೆ. ಆದರೆ ಪಾವತಿ ಮಾಡೋದಕ್ಕೆ ನನ್ನ ಬಳಿ ಹಣ ಇರೋದಿಲ್ಲ. ಸೊ ಅದಕ್ಕೆ ಎ ಅನ್ನೋ ವ್ಯಕ್ತಿಗೆ ಇನ್ನು 90 ದಿವಸಗಳ ಒಳಗಾಗಿ ನಿನ್ನ ಹಣವನ್ನ ಪಾವತಿ ಮಾಡ್ತೀನಿ ಅಂತ ಆತನಿಗೆ ಬರವಣಿಗೆ ಮುಖಾಂತರ ಆತನಿಗೆ ಭರವಸೆಯನ್ನು ನೀಡ್ತೀನಿ. ಸೊ ಅದನ್ನೇ ನಾವು ಹುಂಡಿ ಅಂತ ಕರೆದಿರುವಂಥದ್ದು. ಇನ್ನು 90 ದಿವಸಗಳ ಒಳಗಾಗಿ ನಿನ್ನ ಹಣವನ್ನ ಪಾವತಿ ಮಾಡ್ತೀನಿ ಅಂತ ಹೇಗೆ ಬರವಣಿಗೆ ಮುಖಾಂತರ ಕೊಟ್ಟಿರೋಂಥ ಒಂದು ಪತ್ರ ಏನಿರುತ್ತೆ ಅದನ್ನೇ ನಾವು ಹುಂಡಿ ಅಂತ ಕರೆದಿರೋವಂಥದ್ದು. ಸೊ ಎ ವ್ಯಕ್ತಿಗೆ ತುಂಬಾನೇ ಸಡನ್ ಆಗಿ ಹಣದ ಅವಶ್ಯಕತೆ ಎದುರಾಗುತ್ತೆ. ಅವಾಗ ಎ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಬ್ಯಾಂಕಿಗೆ ಹೋಗಿ ಆ ಹುಂಡಿಯನ್ನ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತಾನೆ. ಸೊ ಆಗ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಆ ಹುಂಡಿಯನ್ನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬಡ್ಡಿಯನ್ನ ಮುರ್ಕೊಂಡು ಮಿಕ್ಕಿದ ಹಣವನ್ನ ಹೇಗೆ ನೀಡ್ತಾರೆ. ಸೊ ಇದನ್ನೇ ನಾವು ಹುಂಡಿಯನ್ನು ಒಟ್ಟಾಯಿಸುವಿಕೆ ಅಂತ ಕರೆದಿರುವಂಥದ್ದು. ಮತ್ತೆ ಅವ್ರು ಬಡ್ಡಿ ಮುರ್ಕೊಳ್ಳೋವಂಥದ್ದು ಏನಿರುತ್ತೆ ಅದನ್ನೇ ನಾವು ಒಟ್ಟದ ದರ ಅಂತ ನಾವಿಲ್ಲಿ ಕರೆದಿರುವಂಥದ್ದು. ಸೊ ಆ ಬಡ್ಡಿಯನ್ನು ಮುರ್ಕೊಂಡು ಹೇಗೆ ಹಣವನ್ನ ನೀಡ್ತಾರೆ. ಸೊ 90 ದಿವಸಗಳ ನಂತರ ನಾನು ಆ ಹಣವನ್ನ ಬ್ಯಾಂಕಿಗೆ ಪಾವತಿಯನ್ನ ಮಾಡ್ತೀನಿ. ಸೊ ಇದನ್ನೇ ನಾವು ಹುಂಡಿಯನ್ನು ಒಟ್ಟಾಯಿಸುವಿಕೆ ಅಂತ ಕರೆದಿರುವಂಥದ್ದು. ಇನ್ನು ಅದಾದ್ಮೇಲೆ ನಗದು ಸಾಲ. ಸೊ ಬ್ಯಾಂಕು ಆಸ್ತಿಯ ಆಧಾರದ ಮೇಲೆ ಅಥವಾ ಜಮೀನಿನ ಆಧಾರದ ಮೇಲೆ, ಕಟ್ಟಡದ ಆಧಾರದ ಮೇಲೆ ಅಥವಾ ಇನ್ಯಾವುದೇ ವ್ಯಕ್ತಿಯ ಜಾಮೀನಿನ ಆಧಾರದ ಮೇಲೆ ಸಾಲವನ್ನ ನೀಡುತ್ತೆ. ಸೊ ಅದನ್ನೇ ನಾವಿಲ್ಲಿ ನಗದು ಸಾಲ ಅಂತ ಕರೆದಿರುವಂಥದ್ದು. ಸೊ ಈ ರೀತಿ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಸಾಲವನ್ನ ನೀಡುವಂಥ ಒಂದು ಕಾರ್ಯವನ್ನ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇದಿಷ್ಟು ಕೂಡ ಬ್ಯಾಂಕಿನ ಪ್ರಾಥಮಿಕ ಕಾರ್ಯಗಳಾಗಿರುವಂಥದ್ದು. ಸೊ ದ ಇಂಪಾರ್ಟೆಂಟ್ or the primary functions of the bank is to accept the deposits and also to advance the loans. ಸೊ ಸಾಲಗಳನ್ನ ನೀಡುವಂಥದ್ದು, ಅದ್ರ ಜೊತೆಗೆ ಠೇವಣಿನ ಸ್ವೀಕರಿಸುವಂಥದ್ದು. ಸೊ ಇವೆರಡು ಕೂಡ ಬ್ಯಾಂಕಿನ ಪ್ರಮುಖವಾದಂಥ ಕರ್ತವ್ಯ ಆಗಿರುವಂಥದ್ದು. ಅದಾದ್ಮೇಲೆ ನಾವು ಗಮನಿಸುವಂಥದ್ದು ಬ್ಯಾಂಕಿನ ಸಹಾಯಕ ಕಾರ್ಯಗಳು, ಸೆಕೆಂಡರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕಿನ ಸಹಾಯಕ ಕಾರ್ಯಗಳು. ಸೊ ಸಹಾಯಕ ಕಾರ್ಯಗಳಂದ್ರೇನು? ಬ್ಯಾಂಕು ತಾನು ಮಾಡುವಂಥ ಪ್ರಮುಖ ಕಾರ್ಯಗಳ ಜೊತೆಗೆ ಇನ್ನೊಂದಷ್ಟು ಕಾರ್ಯಗಳನ್ನ ಮಾಡುತ್ತೆ. ಅದರಿಂದ ಆರ್ಥಿಕತೆಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಆರ್ಥಿಕತೆಗೆ ಅನುಕೂಲ ಆಗುವಂಥ ಸೇವೆಗಳನ್ನ ಒದಗಿಸುತ್ತೆ. ಹಾಗಾಗಿ ಇದನ್ನ ಸಹಾಯಕ ಕಾರ್ಯಗಳು ಅಂತ ಕರೆದಿರುವಂಥದ್ದು. Those activities are helpful for the better functioning of the economy. So these are considered as secondary functions of commercial banks. ಸಹಾಯಕ ಕಾರ್ಯಗಳಲ್ಲಿ ಮೊದಲನೆಯಂಥದ್ದು ಗ್ರಾಹಕರ ಪರವಾಗಿ ಹಣವನ್ನ ವಸೂಲು ಮಾಡುವಂಥದ್ದು. ಸೊ ಬ್ಯಾಂಕು ತನ್ನ ಗ್ರಾಹಕರಿಗೆ ಸಂದಾಯ ಆಗಬೇಕಾದಂಥ ಲಾಭಾಂಶ, ವಿಶ್ರಾಂತಿ ವೇತನ, ವೃದ್ಧಾಪ್ಯ ವೇತನ, ಸಂಬಳ ಬಾಡಿಗೆ ಇವನ್ನೆಲ್ಲಾನು ಕೂಡ ವಸೂಲು ಮಾಡಿ ಅವ್ರ ಖಾತೆಗೆ ಜಮೆ ಮಾಡುತ್ತೆ.
ಈಗ ಉದಾಹರಣೆಗೆ ಯಾವ ರೀತಿ ಅಂದರೆ ಚೆಕ್ ಅಥವಾ ಹುಂಡಿ ಆ ಗ್ರಾಹಕನ ಹೆಸರಿಗೆ ಬಂದಿದ್ರೆ ಚೆಕ್ ಮುಖಾಂತರ ಆ ವ್ಯಕ್ತಿಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ಕೆಲಸವನ್ನು ಬ್ಯಾಂಕು ಮಾಡುತ್ತೆ. ಸೊ ಈ ರೀತಿ ಗ್ರಾಹಕರ ಪರವಾಗಿ ಹಣವನ್ನು ಬ್ಯಾಂಕು ವಸೂಲಿ ಮಾಡಿ ಅವರ ಖಾತೆಗೆ ಜಮೆ ಮಾಡುತ್ತೆ. ಇನ್ನು ಎರಡನೇದು ಗ್ರಾಹಕರ ಪರವಾಗಿ ಪಾವತಿ ಮಾಡುವುದು. ಸೊ ಗ್ರಾಹಕರ ಪರವಾಗಿ ಬ್ಯಾಂಕು ವಿದ್ಯುತ್ ಶಕ್ತಿ ಕರ, ವಿಮಾ ಕಂತು, ತೆರಿಗೆ ಸೊ ಇವೆಲ್ಲವನ್ನು ಕೂಡ ಪಾವತಿ ಮಾಡುತ್ತೆ. ಪಾವತಿ ಮಾಡಾದ ನಂತರ ಬ್ಯಾಂಕು ಗ್ರಾಹಕನ ಖಾತೆಗೆ ಖರ್ಚನ್ನು ಹಾಕುತ್ತೆ. ಸೊ ಈ ರೀತಿ ಬ್ಯಾಂಕು ಗ್ರಾಹಕರ ಪರವಾಗಿ ಪಾವತಿ ಮಾಡುತ್ತೆ. ಮೊದಲು ಬ್ಯಾಂಕು ಪಾವತಿ ಮಾಡಿರುತ್ತೆ, ಅದಾದ ನಂತರ ಗ್ರಾಹಕನ ಪರವಾಗಿ ಖರ್ಚನ್ನು ಹಾಕುವಂಥದ್ದು, ಗ್ರಾಹಕನ ಖಾತೆಗೆ ಖರ್ಚನ್ನು ಹಾಕುವಂಥ ಒಂದು ಕಾರ್ಯವನ್ನು ಬ್ಯಾಂಕು ಕೈಗೊಳ್ಳುತ್ತೆ. ಇನ್ನು ಮೂರನೇದು ಗ್ರಾಹಕರ ಪರವಾಗಿ ವಿನಿಯೋಜಕಗಳನ್ನ ಕೊಳ್ಳೋದು ಮತ್ತು ಮಾರಾಟವನ್ನು ಮಾಡುವಂಥದ್ದು. ಸೊ ಬ್ಯಾಂಕರಿಗೆ ಷೇರು ದಲ್ಲಾಳಿದೊಡೆ ತುಂಬಾನೇ ನಿಕಟವಾದಂಥ ಒಂದು ಸಂಪರ್ಕ ಇರುತ್ತೆ. ಸೊ ಆ ಷೇರು ದಲ್ಲಾಳಿಯೊಡನೆ ಒಂದು ನಿಕಟವಾದಂಥ ಒಂದು ಸಂಪರ್ಕ ಇರೋದ್ರಿಂದ ಗ್ರಾಹಕರ ಪರವಾಗಿ ವಿನಿಯೋಜಕಗಳನ್ನ ಕೊಳ್ಳುತ್ತೆ ಮತ್ತು ಮಾರಾಟವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಬ್ಯಾಂಕು ಕೈಗೊಳ್ಳುವಂಥದ್ದು. ಇನ್ನು ನಾಲ್ಕನೇ ಕಾರ್ಯ ಅಂದರೆ ಗ್ರಾಹಕರ ಪರವಾಗಿ ಹಣದ ರವಾನೆಯನ್ನು ಮಾಡುವಂಥದ್ದು. ಸೊ ಬ್ಯಾಂಕು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಗ್ರಾಹಕರ ಪರವಾಗಿ ಹಣವನ್ನು ರವಾನೆ ಮಾಡುತ್ತೆ ಮತ್ತು ಅದು ತುಂಬ ಸುರಕ್ಷಿತವಾಗಿ ಮತ್ತು ಶೀಘ್ರವಾಗಿ ಹಣವನ್ನು ರವಾನೆ ಮಾಡುವಂಥದ್ದು. ಸೊ ಇದರಿಂದ ಗ್ರಾಹಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದಾದಮೇಲೆ ಗ್ರಾಹಕರ ಪರವಾಗಿ ಸಲಹಾ ಸೇವೆಗಳನ್ನ ಒದಗಿಸುವಂಥದ್ದು. ಸೊ ಷೇರು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ, ವಿನಿಯೋಜಕ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಹೂಡಿಕೆಗಳನ್ನ ಕೈಗೊಳ್ಳಬೇಕು, ಸೊ ಯಾವ ರೀತಿಯಾದಂಥ ಸಾಧನಗಳ ಮೇಲೆ ಹೂಡಿಕೆಯನ್ನು ಕೈಗೊಳ್ಳಬೇಕು, ಯಾವ ರೀತಿ ಹೂಡಿಕೆ ಕೈಗೊಂಡ್ರೆ ಹೆಚ್ಚು ಲಾಭ ಬರುತ್ತೆ ಅಥವಾ ನಷ್ಟ ಆಗೋದನ್ನು ತಪ್ಪಿಸ್ಬೋದು, ಇವೆಲ್ಲ ಸಲಹೆಗಳನ್ನು ಕೂಡ ಬ್ಯಾಂಕು ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡುತ್ತೆ. ತನ್ನ ಗ್ರಾಹಕರಿಗೆ ಸಲಹೆಯನ್ನು ಕೊಡುತ್ತೆ. ಸೊ ಯಾವ ರೀತಿ ಹೂಡಿಕೆ ಮಾಡಿ ಹೆಚ್ಚು ಲಾಭ ಗಳಿಸ್ಬೋದು ಅನ್ನೋ ವಿಚಾರವಾಗಿ ಬ್ಯಾಂಕುಗಳು ಕೂಡ ಸಲಹೆಯನ್ನು ಕೊಡುವಂಥದ್ದು. ಸೊ ಈ ರೀತಿ ಗ್ರಾಹಕರಿಗೆ ಅನುಕೂಲವಾಗುವಂತಹ ಸಲಹಾ ಸೇವೆಗಳನ್ನ ಬ್ಯಾಂಕು ಒದಗಿಸ್ತಾ ಇದೆ. ಅದಾದಮೇಲೆ ಗ್ರಾಹಕರ ವ್ಯವಹಾರಸ್ಥನಾಗಿ ಅಥವಾ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸುವುದು, ವರ್ಕಿಂಗ್ ಆಸ್ ಕರೆಸ್ಪಾಂಡೆಂಟ್ ಅಂಡ್ ರೆಪ್ರೆಸೆಂಟೇಟಿವ್ ಆಫ್ ಕಸ್ಟಮರ್ಸ್. ಸೊ ಇಲ್ಲೇನು ಮಾಡುತ್ತೆ, ಬ್ಯಾಂಕು ಗ್ರಾಹಕರ ಪರವಾಗಿ ಆದಾಯ ತೆರಿಗೆ ಅಧಿಕಾರಿಗಳೊಡನೆ ವ್ಯವಹಾರವನ್ನು ಮಾಡುತ್ತೆ ಮತ್ತು ಆದಾಯ ತೆರಿಗೆ ವರದಿಯನ್ನು ಸಿದ್ಧಪಡಿಸುವಂಥದ್ದು, ಆದಾಯ ತೆರಿಗೆಯನ್ನು ಪಾವತಿ ಮಾಡುವಂಥದ್ದು. ಸೊ ಇವೆಲ್ಲ ಒಂದು ಕೆಲಸವನ್ನು ಗ್ರಾಹಕರ ಪರವಾಗಿ ಬ್ಯಾಂಕುಗಳು ಮಾಡುವಂಥದ್ದು. ಸೊ ಗ್ರಾಹಕರ ವ್ಯವಹಾರಸ್ಥ ಅಥವಾ ಪ್ರತಿನಿಧಿಯಾಗಿ ಈ ಎಲ್ಲ ಕೆಲಸವನ್ನು ಕೂಡ ಬ್ಯಾಂಕು ಮಾಡುವಂಥದ್ದು. ಮತ್ತು ಆತನ ಗ್ರಾಹಕ ಬೇರೆ ದೇಶಕ್ಕೆ ಹೋಗ್ತಾ ಇದ್ರೆ ಆ ವಿದೇಶಿ ವಿನಿಮಯವನ್ನು ಒದಗಿಸುವಂಥ ಒಂದು ಕೆಲಸವನ್ನು ಕೂಡ ಬ್ಯಾಂಕು ಮಾಡುವಂಥದ್ದು. ಅದಾದ ನಂತರ ಗ್ರಾಹಕರ ಧರ್ಮದರ್ಶಿಯಾಗಿ, ನಿರ್ವಾಹಕನಾಗಿ ಮತ್ತು ವಕೀಲನಾಗಿ ಸೇವೆಯನ್ನು ಸಲ್ಲಿಸುವಂಥದ್ದು. ಸೊ ಬ್ಯಾಂಕು ಗ್ರಾಹಕರ ಧರ್ಮದರ್ಶಿ, ನಿರ್ವಾಹಕ ಅಥವಾ ವಕೀಲನಾಗಿ ಸೇವೆಯನ್ನು ಸಲ್ಲಿಸುತ್ತೆ. ಸೊ ಇಲ್ಲಿ ಧರ್ಮದರ್ಶಿ ಅಂದರೆ, ಸೊ ಧರ್ಮದರ್ಶಿ ಅಂದರೆ ಬೇರೆಯವರ ಪ್ರಯೋಜನಕ್ಕಾಗಿ ಆಸ್ತಿಯನ್ನು ಕಾಪಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋ ವ್ಯಕ್ತಿ ಅಥವಾ ಸಂಸ್ಥೆಗೆ ಧರ್ಮದರ್ಶಿ ಅಂತ ಕರೆದಿರೋವಂಥದ್ದು. ಸೊ ಬೇರೆಯವರ ಪ್ರಯೋಜನಕ್ಕಾಗಿ ಅವರ ಆಸ್ತಿಯನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂಥ ವ್ಯಕ್ತಿ ಯಾರಿರ್ತಾರೆ, ಸೊ ಅಂಥವನ್ನೇ ನಾವಿಲ್ಲಿ ಧರ್ಮದರ್ಶಿ ಅಂತ ಕರೆದಿರೋವಂಥದ್ದು. ಸೊ ಆ ರೀತಿ ಬ್ಯಾಂಕು ಕೂಡ ತನ್ನ ಗ್ರಾಹಕರ ಒಂದು ಧರ್ಮದರ್ಶಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಅದಾದಮೇಲೆ ಎರಡನೇ ಕಾರ್ಯ ಏನು ಅಂದರೆ ನಿರ್ವಾಹಕ. ಸೊ ನಿರ್ವಾಹಕ ಅಂದರೆ ಏನಂದರೆ, ಉಯಿಲು ಪತ್ರನ ಬರೆದಿರೋವಂಥ ವ್ಯಕ್ತಿ ತನ್ನ ಮರಣದ ನಂತರ ಆ ಉಯಿಲಲ್ಲಿ ಏನು ಬರೆದಿರ್ತೀನಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನೇಮಕ ಮಾಡಿರೋವಂಥ ವ್ಯಕ್ತಿ ಯಾರಿರ್ತಾನೆ ಅವ್ರನ್ನೇ ನಿರ್ವಾಹಕ ಅಂತ ಕರೆದಿರೋವಂಥದ್ದು. ಸೊ ಉಯಿಲನ್ನು ಬರೆದಿರ್ತಾನೆ, ಉಯಿಲನ್ನು ಬರೆದು ಆ ವ್ಯಕ್ತಿ ಮರಣ ಹೊಂದಿದ ನಂತರ ಯಾರು ಆ ಉಯಿಲಲ್ಲಿರೋವಂಥ ವಿಷಯಗಳನ್ನ ಯಾರು ಕಾರ್ಯರೂಪಕ್ಕೆ ತರಬೇಕಂತ ಒಬ್ಬ ವ್ಯಕ್ತಿನ ನೇಮಕ ಮಾಡಲಾಗಿರುತ್ತೋ ಆ ವ್ಯಕ್ತಿನ ನಿರ್ವಾಹಕ ಅಂತ ಕರೆಯಲಾಗುವಂಥದ್ದು. ಸೊ ಮರಣ ಹೊಂದಿರುವಂಥ ವ್ಯಕ್ತಿ ಉಯಿಲನ್ನು ಬರಿದಲೇ ಇದ್ರೆ ಅಥವಾ ಉಯಿಲನ್ನು ಬರೆದಿದ್ರು ನಿರ್ವಾಹಕನ ನೇಮಕ ಮಾಡದಲೇ ಇದ್ರೆ ಅಥವಾ ನಿರ್ವಾಹಕನಾಗಿ ನೇಮಿಸಲ್ಪಟ್ಟಂಥ ವ್ಯಕ್ತಿ ಲಭ್ಯ ಇಲ್ಲದೆ ಇದ್ರೆ ನ್ಯಾಯಾಂಗ ಒಬ್ಬ ವ್ಯಕ್ತಿನ ಆಡಳಿತ ಅಧಿಕಾರಿ ಅಂತ ನೇಮಕವನ್ನ ಮಾಡುತ್ತೆ. ಸೊ ಬ್ಯಾಂಕು ಒಂದು ರೀತಿ ನಿರ್ವಾಹಕ ಅಥವಾ ಆಡಳಿತ ಅಧಿಕಾರಿಯಾಗಿ ಕಾರ್ಯವನ್ನ ಮಾಡುವಂಥದ್ದು. ಸೊ ಗ್ರಾಹಕನಿಗೆ ಬರಬೇಕಾಗಿರುವಂಥ ಹಣ ಏನಿರುತ್ತೆ ಅದನ್ನು ವಸೂಲು ಮಾಡುತ್ತೆ ಮತ್ತು ಅವನು ತೀರಿಸಬೇಕಾದಂಥ ಸಾಲವನ್ನು ಕೂಡ ಬ್ಯಾಂಕು ಮರುಪಾವತಿಯನ್ನ
ಮಾಡುವಂಥ ಒಂದು ಕೆಲಸವನ್ನು ಕೂಡ ಬ್ಯಾಂಕು ಕೈಗೊಳ್ಳುವಂಥದ್ದು. ಅದಾದಮೇಲೆ ವಕೀಲನಾಗಿಯೂ ಕೂಡ ಕೆಲಸ ಮಾಡ್ತೇವೆ. ವಕೀಲ ಅಂದರೆ ತನ್ನ ಪರವಾಗಿ ಕರ್ತವ್ಯ ನಿರ್ವಹಿಸಲು ಇನ್ನೊಬ್ಬ ವ್ಯಕ್ತಿಯಿಂದ ಅಧಿಕಾರ ಪತ್ರದ ಮೂಲಕ ನೇಮಿಸಲ್ಪಟ್ಟಂಥ ವ್ಯಕ್ತಿ ಏನಿರುತ್ತೆ ಅವನ್ನೇ ನಾವು ವಕೀಲ ಅಂತ ಕರೆದಿರುವಂಥದ್ದು. ತನ್ನ ಪರವಾಗಿ ಕೆಲಸ ನಿರ್ವಹಿಸೋದಕ್ಕೆ ಇನ್ನೊಬ್ಬ ವ್ಯಕ್ತಿಗೆ ಅಧಿಕಾರವನ್ನು ಕೊಡ್ತೀವಿ. ನನ್ನ ಪರವಾಗಿ ಕೆಲಸ ನಿರ್ವಹಿಸೋದಕ್ಕೆ ನಾನು ಇನ್ನೊಬ್ಬ ವ್ಯಕ್ತಿಗೆ ಒಂದು ಅಧಿಕಾರವನ್ನು ಕೊಟ್ಟರೆ ಅಂಥ ವ್ಯಕ್ತಿನೇ ನಾವು ವಕೀಲ ಅಂತ ನಾವಿಲ್ಲಿ ಕರೆದಿರೋ ಅಂಥದ್ದು. ಸೊ ಗ್ರಾಹಕರ ವಕೀಲನಾಗಿಯೂ ಕೂಡ ಬ್ಯಾಂಕು ಸೇವೆಯನ್ನು ಸಲ್ಲಿಸುತ್ತೆ. ಇನ್ನು ಅದಾದ ನಂತರ ಕೊನೆಯ ಸೇವೆ ಯಾವುದಂದ್ರೆ ವಣಿಕ ಬ್ಯಾಂಕಿನ ಸೇವೆಗಳನ್ನು ಒದಗಿಸುವಂಥದ್ದು. ಸೊ ವಣಿಕ ಬ್ಯಾಂಕಿನ ಸೇವೆಗಳು ಅಂದರೆ ಕೈಗಾರಿಕೋದ್ಯಮಿಗಳಿಗೆ ಅಥವಾ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿ ಸೇವೆಯನ್ನು ಒದಗಿಸುವಂಥದ್ದು ನಾವಿಲ್ಲಿ ವಣಿಕ ಬ್ಯಾಂಕಿನ ಸೇವೆ ಅಂತ ಕರೆದಿರುವಂಥದ್ದು. ಸೊ ಅದಕ್ಕೋಸ್ಕರನೇ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ಬ್ಯಾಂಕು ಕಲ್ಪಿಸಿರುತ್ತೆ. ಸೊ ಬ್ಯಾಂಕು ನೀಡುವಂಥ ಪ್ರಮುಖವಾದಂಥ ವಣಿಕ ಸೇವೆಗಳು ಯಾವುದಂದ್ರೆ ಕೈಗಾರಿಕೆನ ಸ್ಥಾಪನೆ ಮಾಡೋದಕ್ಕೆ ಅಗತ್ಯ ಇರುವಂಥ ಪರವಾನಗಿಗಳನ್ನ ಸರ್ಕಾರದಿಂದ ಕೊಡಿಸೋವಂಥ ಒಂದು ಕೆಲಸವನ್ನು ಕೂಡ ಬ್ಯಾಂಕು ಕ್ರಮವನ್ನು ಕೈಗೊಳ್ಳುವಂಥದ್ದು. ಮತ್ತು ಆ ಮಾರುಕಟ್ಟೆಯ ಸಮೀಕ್ಷೆ ಮಾಡೋದಕ್ಕೆ ಗ್ರಾಹಕರಿಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು. ಉದಾಹರಣೆಗೆ ಯಾವುದೇ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡಬೇಕಿಂತ ಮುಂಚೆ ಒಂದು ಸರ್ವೆಯನ್ನು ಕೈಗೊಳ್ಳಬೇಕು. ಈ ಬಿಸ್ನೆಸ್ನ ಪ್ರಾರಂಭ ಮಾಡೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೋ ಇಲ್ವೋ ಅಂತ ಯಾವುದೇ ಉದ್ಯಮಿ ಮೊದಲು ಒಂದು ಸಮೀಕ್ಷೆಯನ್ನು ಮಾಡಬೇಕು. ಸೊ ಆ ಸಮೀಕ್ಷೆಯನ್ನು ಮಾಡೋದಕ್ಕೆ ಬ್ಯಾಂಕು ಮಾರ್ಗದರ್ಶನವನ್ನು ನೀಡುತ್ತೆ. ಮತ್ತು ಸೂಕ್ತವಾದ ಉದ್ಯಮದ ಸ್ಥಾವರಗಳು, ಯಂತ್ರ, ತಾಂತ್ರಿಕ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯವನ್ನು ಮಾಡುವಂಥದ್ದು. ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ವಿದೇಶಿ ವಿನಿಮಯ ಸಂಪನ್ಮೂಲಗಳನ್ನ ಪಡೆಯೋದಕ್ಕೂ ಕೂಡ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ವಿದೇಶಿ ವಿನಿಮಯ ಸಂಪನ್ಮೂಲವನ್ನು ಪಡೆಯೋದಕ್ಕೂ ಕೂಡ ಬ್ಯಾಂಕು ಸಹಾಯವನ್ನು ಮಾಡುವಂಥದ್ದು. ಮತ್ತು ಉದ್ಯಮ ಸಂಸ್ಥೆಗಳು ವಿಲೀನ ಆಗ್ತಾ ಇದ್ರೆ, ಎರಡು ಉದ್ಯಮ ಸಂಸ್ಥೆಗಳಿರುತ್ತೆ, ಅವೆರಡು ವಿಲೀನ ಆಗ್ತಾ ಇದ್ರೆ ಅಂಥ ಕಾರ್ಯದಲ್ಲೂ ಕೂಡ ಸಹಾಯವನ್ನು ಮಾಡುವಂಥದ್ದು. ಸೊ ಇವೆಲ್ಲ ಈ ರೀತಿಯಾದಂಥ ಸೇವೆಗಳನ್ನ ಬ್ಯಾಂಕು ಒದಗಿಸುತ್ತೆ. ಸೊ ಇದನ್ನೇ ನಾವು ವಣಿಕ ಬ್ಯಾಂಕಿನ ಸೇವೆಗಳು ಅಥವಾ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೆದಿರುವಂಥದ್ದು. ಸೊ ಇಷ್ಟೆಲ್ಲ ಸೇವೆಗಳನ್ನ ಬ್ಯಾಂಕು ಕೈಗೊಳ್ಳೋ ಅಂಥದ್ದು. ಸೊ ಇದಿಷ್ಟು ಬ್ಯಾಂಕಿನ ಪ್ರಮುಖವಾದಂಥ ಕಾರ್ಯಗಳು. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. Thank you.